आपको हिंदी में चाहिए? ಕನ್ನಡ ಚಾನಲ್. कन्नड़? हाँ सही, कन्नड़. ಏನು ಹಿಂಗೈತಿದು? ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೆಟ್ ಫೆಡ್ ನಡೀತಾ ಇದೆ ವೈಟ್ ಫೀಲ್ಡ್ ಹತ್ರ, KPTO ಹತ್ರ. ಇವತ್ತು ಹಾಯ್ ಸರ್. ಹಲೋ, ಹಾಯ್, ನಮಸ್ತೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಹೇಗಿದ್ದೀರಾ? ವೆಲ್ಕಮ್ ಟು ಪೆಟ್ ಫೆಡ್ ಬೆಂಗಳೂರು ಡೇ 1. ಸರ್ ಲೊಜೋಲೋ ಯಸ್, ಎಲ್ಲರಿಗೂ ಗೊತ್ತಿರುತ್ತೆ. ಮೇಯ್ನ್ ಆಗಿ ಇಲ್ಲಿ ನೋಡ್ತಿರೋರಿಗೆ ಹೇಳ್ಕೊಂಡು ಕೊಡ್ಬೇಕಂದ್ರೆ ಯಾವ್ದು ಹೇಳ್ತೀರಾ? ಟ್ರೈ ಮಾಡಿ ಅಂತ. ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಲೊಜೋಲೋ ಇಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಕಾಸ್ಮೆಟಿಕ್ಸ್ ಕಂಪನಿ. ಹೇಳಬೇಕು ಅಂತಂದ್ರೆ ವಿ ಆರ್ ದ ಒನ್ ಇನ್ ಇಂಡಿಯನ್ ಮ್ಯಾನುಫ್ಯಾಕ್ಚರರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ಎಕನಾಮಿಕಲ್ ಇಂದ ಹಿಡಿದು ಪ್ರೀಮಿಯಂ ತನಕ ಇರುತ್ತೆ. ಲೈಕ್ ಕೆಲವು ಕಸ್ಟಮರ್ಸ್ಗೆ ಫ್ರೂಟ್ ರೇಂಜ್ ಇಷ್ಟ ಅಂದರೆ ನಮ್ಮ ಹತ್ರ ವಿ ಹ್ಯಾವ್ ಎ ಫ್ರೂಟ್ಸ್. ಫ್ಲೋರಲ್ ರೇಂಜ್ ಇಷ್ಟ ವಿ ಹ್ಯಾವ್ ಎ ಫ್ರೂಟ್ ರೇಂಜಸ್. ಕಸ್ಟಮರ್ಸ್ಗೆ ಫ್ಲೋರಲ್ ಅಂದರೆ ಫ್ಲೋರಲ್ ವಿ ಹ್ಯಾವ್ ಎ ಎಕ್ಸೈಟಿಂಗ್ ಫ್ಲೇವರ್, ಓಷನ್ ಆ್ಯಂಡ್ ಪ್ರಿವಿಲೇಜ್, like that. We have a botanical also, plant based. We have a body flashes, conditioning cream. Also we have a premium segment with functional benefits like itch relief, hydrating. Especially we made for a cat for calming. Okay. So calmness will be comes in the cats. You also know that cat ಗೆ ತುಂಬಾ ಸ್ನಾನ ಮಾಡಿಸೋದು ತುಂಬಾ ಕಷ್ಟ. So especially we made for cat as a calming. So ಅದಲ್ದೇನೆ ನಮ್ಮ ಹತ್ರ ಡ್ರೈ ಬಾತ್ ಇದೆ. ಸೊ ಡಸ್ಟಿಂಗ್ ಇದಿದೆ. ಇದರಲ್ಲಿ ನಿಮಗೆ ಟಿಕ್ಸ್ ಅಂಡ್ ಫ್ಲೀಸ್ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ 5 ಇಂಗ್ರೀಡಿಯೆಂಟ್ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಂದ್ರೆ ಕೆನಲ್ ವಾಶ್. ನಿಮಗೂ ಗೊತ್ತಿದೆ ಐಸಿನ್ ಅನ್ನೋದು ತುಂಬಾ ಮುಖ್ಯ. ಕೆನಲ್ ವಾಶ್ ವಿ ಹ್ಯಾವ್ ಎ 3 ವೇರಿಯಂಟ್ಸ್, ರೆಡ್, ಗ್ರೀನ್ ಅಂಡ್ ಮಿಂಟ್ ಅಂಡ್ ಲೆಮನ್. ಏನ್ ಡಿಫ್ರೆನ್ಸ್ ಸರ್? ಸರ್ ಆಕ್ಚುಲಿ ಇದರಲ್ಲಿ ಏನು ಅಂತ ಹೇಳಿದ್ರೆ ನಾವು ಕ್ಯಾಂಫ್ಯೂರ್ನ ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದೇವೆ. ಸೊ ಹಾಗಾಗಿ ನಿಮಗೆ ಇದರಲ್ಲಿ ಆಂಟಿಸೆಪ್ಟಿಕ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಓಡ್ರಲ್ ಇದ್ರೂ ಓಡ್ರಲ್ ನ್ಯೂಟ್ರಿಷನ್ ಕೆಪಾಸಿಟಿ ತುಂಬಾ ಇದೆ ಇದರಲ್ಲಿ. ಓಕೆನಾ? ಸೊ ವಿ ಹ್ಯಾವ್ ಎ 5 ಲೀಟರ್ಸ್ ಆಫ್ ಶಾಂಪೂಸ್ ಲೈಕ್ ಗ್ರೂಮಿಂಗ್ ಶಾಂಪೂಸ್, ವಾಲ್ಯೂಮೈಸಿಂಗ್, ಪ್ರೊಫೆಷನಲ್ ರೇಂಜ್ ಓನ್ಲಿ ಫಾರ್ ದ ಗ್ರೂಮರ್ಸ್. Okay. We have a grooming conditioners. The main thing we come from here, our most economical daily nutrition GP. ಹಿಯರ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಇದರಲ್ಲಿ ಬೆನಿಫಿಟ್ಸ್ ಏನಂದ್ರೆ ವಿ ಆರ್ ಆ್ಯಡಿಂಗ್ ಪ್ರೋಬಯೋಟಿಕ್ ಇರೋದ್ರಿಂದ ನಿಮಗೆ ಗಟ್ ಹೆಲ್ತ್ಗೆ ತುಂಬ ಯೂಸ್ ಆಗುತ್ತೆ. ಅದರಲ್ಲಿ ನಿಮಗೆ ಡ್ರೈ ಫುಡ್, ಸ್ಟಾರ್ಟರ್, ಪಪ್ಪಿ, ಅಡಲ್ಟ್ ಅಂತ ಇದರಲ್ಲಿ 1.2, 3 kg, 10 kg, 20 kg ತನಕ ಅವೈಲೇಬಲ್ ಇದೆ. ಮತ್ತು ಜಿಪಿ ನಮ್ಮದು ವೆಟ್ ಫುಡ್ ಇದೆ. ಇದರಲ್ಲಿ ಏನಪ್ಪ ಅಂತಂದರೆ ವಿ ಆರ್ ಆ್ಯಡಿಂಗ್ ಎಕ್ಸ್ಟ್ರಾ ಚಿಕನ್ ಬ್ರೋತ್ ಆ್ಯಡ್ ಮಾಡಿರೋದು ನಿಮಗೆ ಪ್ಯಾಲೆಡಿಟಿ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಸೊ ವಿ ಹ್ಯಾವ್ ಎ ಟ್ರೀಟ್ಸ್ ಇನ್ ಜಿಪಿ ಸೆಗ್ಮೆಂಟ್ಸ್ like spinach flavor, milk flavor, and one more is liver and then one more is chicken beside that. Okay. ಹಿಂದೆ ಇದೆಯಾ? ಹಿಂದೆ ಇದೆ, ಬನ್ನಿ ನಾನು ತೋರಿಸ್ತೀನಿ. ಲೈಕ್ ಹಿಯರ್ ವಿ ಹ್ಯಾವ್ ಎ ಚಿಕನ್ ಅಂಡ್ ಲಿವರ್ ಆಲ್ಸೋ. ಓಕೆ, ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ಯಾಟ್ ಫುಡ್. ನಿಮಗೂ ಗೊತ್ತಿದೆ ಇವಾಗ ಕ್ಯಾಟ್ ತುಂಬ ಪಾಪ್ಯುಲೇಷನ್ ತುಂಬ ಬೆಳೀತಾ ಇದೆ ಅಂತ. ಸೊ ಹಾಗಾಗಿ ನಾವು ಕ್ಯಾಟಲ್ಲಿ 2 ವೇರಿಯಂಟ್ ಇದೆ. ಒಂದು ಬಂದ್ಬಿಟ್ಟು ಸಾಲ್ಮನ್ ಅಂಡ್ ಚಿಕನ್ ಮತ್ತು ಓಷನ್ ಫಿಶ್ ಅಂತೇಳಿ. ಸಾಲ್ಮನ್ ಚಿಕನ್ ಬಂದ್ಬಿಟ್ಟು ಫ್ರಾನ್ಸಿಂದ ಇಂಪೋರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಓಷನ್ ಫಿಶ್ ಥೈಲ್ಯಾಂಡಿಂದ ಇಂಪೋರ್ಟ್ ಆಗುತ್ತೆ. ಅದಲ್ಲದೆ ನಾವು ಕನ್ಸ್ಯೂಮರ್ಗೆ ಇವಾಗ ರೀಸೆಂಟಾಗಿ ಸಮ್ಮರ್ ಬೊನಾನ್ಸಾ ಅಂತೇಳಿ 2+1 ಅಂದರೆ 2 ತೊಗೊಂಡ್ರೆ 1 ಫ್ರೀ ಗ್ರೇವಿ ಲಾಂಚ್ ಮಾಡಿದ್ದೀವಿ ಫಾರ್ ಕನ್ಸ್ಯೂಮರ್ಗೋಸ್ಕರ ಅಂತೇಳಿ. ಯಾಕಂದರೆ ಕ್ಯಾಟಲ್ಲಿ ನಿಮಗೂ ಗೊತ್ತಿದೆ ಈಗ ಬರೋದು ಸಮ್ಮರ್ ಬಂದಾಗ ಡ್ರೈ ಫುಡ್ ತಿನ್ನೋದು ತುಂಬ ಕಷ್ಟ. ಸೊ ಹಾಗಾಗಿ ವೆಟ್ ಫುಡ್ ಕನ್ವರ್ಟ್ ಆಗಲಿ ಅಂತ ಮಾಡಿದ್ದೀವಿ. ಮತ್ತು ಅದರಲ್ಲಿ ನಮ್ಮದು ಕ್ರಿಮಿಟೀಟ್ಸ್ ಇದೆ. ಕ್ರಿಮಿಟೀಟ್ಸ್ ಬಂದ್ಬಿಟ್ಟು ನಿಮಗೆ 99 ರೂಪೀಸ್ಗೆ 4+1 ಇದೆ. ಅಂದರೆ ನಿಮಗೆ 99 ರೂಪಾಯಿಗೆ 5 ಪೀಸಸ್ ಬರುತ್ತೆ. ಪರ್ ಪೀಸ್ 20 ರೂಪಾಯಿ ಬಂತು, 20 ರೂಪಾಯಿ ಒಂದು. ಅದಲ್ಲದೆ ನಮ್ಮಲ್ಲಿ 4 ಟೈಪ್ಸ್ ಆಫ್ ಟ್ರೀಟ್ಸ್ ಇದೆ. ಇದು ಅಷ್ಟೇ ಇಂಪೋರ್ಟ್ ಫ್ರಮ್ ಫ್ರಾನ್ಸ್ ಇದೆ. ಅದಲ್ಲದೆ ಕ್ಯಾಟ್ ಲೀಟರ್ ಅವೈಲೇಬಲ್ ಇದೆ ನಮ್ಮಲ್ಲಿ. ಕ್ಯಾಟ್ ಲೀಟರ್ ಬಂದ್ಬಿಟ್ಟು ನಿಮ್ಗೆ 10 kg ಮತ್ತು 5 kg ಅಲ್ಲಿ ಇದೆ. ಇದರಲ್ಲಿ ಏನಪ್ಪ ಅಂದರೆ ಇಸ್ ಅ ನಂಬರ್ ಫಸ್ಟ್ ಗ್ರೇಡ್ ಕ್ಯಾಟ್ ಲೀಟರ್. ಅಂದ್ರೆ ಅಬ್ಸರ್ಪ್ಷನ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಇಸ್ 1:1. ಓಕೆ, ಸೊ ನೀವು 100 ml ಇಸ್ ಈಕ್ವಲ್ ಟು 100 ml. ಅಂದ್ರೆ 100 ml ನೀವು 1:1 ರೇಷಿಯೋದಲ್ಲಿ ನಾವು ಯೂಸ್. ಏನು ಪ್ರೈಸ್ ಇರುತ್ತೆ ಸರ್ ಅದು? 10 kg ಬಂದ್ಬಿಟ್ಟು 1099 ಇದೆ. 5 kg ಬಂದ್ಬಿಟ್ಟು 565 ಇದೆ. ಓಕೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದೇನು ಅಂತಂದರೆ ಮೋಸ್ಟ್ ಅವೇಟೆಡ್ ಇಸ್ ಅ ಹೋಮ್ ಕೇರ್. ವಿ ನ್ಯೂಲಿ ಇಂಟ್ರೊಡ್ಯೂಸ್ ಹೋಮ್ ಕೇರ್. ನೋಡಿ, ಇದರಲ್ಲಿ ನಾವು ಆಂಟಿಸ್ಟ್ಯಾಟಿಕ್ ಫಾರ್ಮುಲಾ ಫ್ಯಾಬ್ರಿಕ್ ಲಿಕ್ವಿಡ್ ಡಿಟರ್ಜೆಂಟ್ನ ತೊಗೊಂಡು ಬಂದಿದ್ದೀವಿ. ಇದರಲ್ಲಿ ಏನಂತಂದರೆ ತುಂಬ ಮನೆಗಳಲ್ಲಿ ಪೆಟ್ ಪೇರೆಂಟ್ ಹತ್ರ ಬಟ್ಟೆಗಳಲ್ಲಿ ಕೂದಲು ಅಂಟ್ಕೊಳ್ಳೋದು ಯಾಕಂದರೆ ತುಂಬ ಗೊತ್ತು ನಿಮಗೂ, ಪೇರೆಂಟ್ಸ್ ಅಂದರೆ ಎಷ್ಟು ಲವ್ ಮಾಡ್ತಾರೆ. ಟಾಯ್ ಬ್ರೀಡಲ್ ಅಂತ ತುಂಬ ಚೆನ್ನಾಗಿದೆ, ಅದೆಲ್ಲ ಬಟ್ಟೆಗಳಿಗೆ ಅಂಟ್ಕೊಳ್ಳುತ್ತೆ. ಇದನ್ನು ನಾವು ವಾಷಿಂಗ್ ಮಿಷಿನಲ್ಲಿ ಹಾಕಿ ವಾಶ್ ಮಾಡೋದ್ರಿಂದ ನಿಮಗೆ ನಿಮ್ಮ ಬಟ್ಟೆಯಲ್ಲಿ ಒಂದು ಕೂದಲು ಇಲ್ಲದೇ ಥರ ವಾಶ್ ಮಾಡಿ ಕೊಡುತ್ತೆ. ಸೊ ಅದಲ್ಲದೆ ನಮ್ಮ ಹತ್ರ ಮಲ್ಟಿ ಸರ್ಫೇಸ್ ಕ್ಲೀನರ್ ಇದೆ. ಈಗ ಮನೆಯಲ್ಲಿ ಕೊಲಿನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಕೊಲಿನ್ ಇಸ್ ನಾಟ್ ಎ ಫೆಟ್ ಸೇಫ್.
ಹಾಗಾಗಿ ಇದು ಪೆಟ್ ಸೇಫ್ ಇದೆ. ಕೊಲಿನಿ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂತ ಜಾಗದಲ್ಲೆಲ್ಲ ನೀವು ಇದನ್ನ ಯೂಸ್ ಮಾಡಬಹುದು. ಚಿಕನ್ ಫ್ಲೀ ರಿಪ್ಲೆಂಟ್ಸ್ ಇದೆ, ಓಕೆನಾ. ಅದಲ್ಲದೆ ನಿಮಗೆ ಪೆಟ್ ಸ್ಟೈನ್ ರಿಮೂವಲ್ ಇದೆ, ಓಡರ್ ನ್ಯೂಟ್ರಲೈಸ್ ಮಾಡುತ್ತೆ. ಮತ್ತೆ ಏನಂತಂದ್ರೆ ತುಂಬಾ ಜನ ಮನೆಗಳಲ್ಲಿ ಫ್ಲೋ ಕ್ಲೀನರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಲೈಕ್ ಫಿನಾಲ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಐಸಾಲ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವೆಲ್ಲ ಪೆಟ್ ಸೇಫ್ ಇರಲ್ಲ, ಯಾಕಂದ್ರೆ ಹ್ಯೂಮನ್ ಸೇಫು ಫಸ್ಟ್ ಅಷ್ಟೇನೆ, ಪೆಟ್ ಸೇಫ್ ಇರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ನಾವು 3 ವೇರಿಯಂಟ್ ತಗೊಂಡ್ಬಂದಿದ್ದೀವಿ. ಇದರಲ್ಲಿ ಏನಪ್ಪ ಅಂದ್ರೆ ಪಾರ್ವೋ ವೈರಸ್ ಅಗೇನೆಸ್ಟ್ ಪ್ರೊಟೆಕ್ಷನ್ ಕೊಡುತ್ತೆ, ಮಿಕ್ಸ್ ಇನ್ಫೆಕ್ಷನ್ ಪ್ರೊಟೆಕ್ಷನ್ ಕೊಡುತ್ತೆ, ಚಿಕನ್ ಫ್ಲೀ ರಿಪ್ಲೆಂಟ್ಸ್ ಇದೆ. ಸೊ ಇದೆಲ್ಲ ಇರೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಇದೇನಪ್ಪ ಅಂತಂದ್ರೆ ನಿಮಗೆ ಲೈಸಾಲ್ ಪ್ರೈಸ್ ಅಲ್ಲೇ ಬರುತ್ತೆ, ಅಂದ್ರೆ 220 ml ಕಮ್ಸ್ ಅಂಡರ್ 49 rupees. ಸೊ 1 ಲೀಟರ್ ಬಂದ್ಬಿಟ್ಟು ನಿಮಗೆ 230 rupees ಇದೆ. 500 ml is 116 rupees. ಇದು ನಾನು ಟ್ರೈ ಮಾಡಿದ್ನಲ್ಲ, ನೋಡಿದ್ದೀರಾ, ಈ 3 ಕೊಟ್ಟಿದ್ರು ಲಾಸ್ಟ್ ನಾನು ಹೋಗೋದಾಗ 3 ಕೂಡ ಟ್ರೈ ಮಾಡಿ ಹೇಳಿದ್ದೀನಿ. ಮೇಯ್ನ್ ಆಗಿ ಅವತ್ತು ನಾನು ವಿಡಿಯೋದಲ್ಲಿ ತೋರಿಸಿದ್ದು ಇದು ಮತ್ತೆ ಇದನ್ನು ತೋರಿಸಿದ್ದೆ. ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಇದಾದ್ಮೇಲೆ ನಮ್ಮಲ್ಲಿ ವೆಟ್ ಪ್ರಿಸ್ಕ್ರಿಪ್ಷನ್ ಡಯಟ್ಸ್ ಎಲ್ಲ ಬರುತ್ತೆ, ಲೈಕ್ ಸೂಪರ್ ಲ್ಯಾಕ್ಟೋ ಅಂತ ಬರುತ್ತೆ. ಸೊ ವೀನಿಂಗ್ ಸಪ್ಲಿಮೆಂಟ್ಸ್ ಇದೆ. ಸೊ ವೀನಿಂಗ್ ಸಪ್ಲಿಮೆಂಟ್ಸ್ ಇದರಲ್ಲಿ ಫಸ್ಟ್ ನಮ್ದು ಏನಪ್ಪಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಎ ವೇ ಪ್ರೋಟೀನ್, ಮಿಲ್ಕ್ ಪೌಡರ್ ಅಂಡ್ ಎಗ್ ಪೌಡರ್. ಈಸ್ ಅವರ್ ಮೇನ್ ಇಂಗ್ರೀಡಿಯೆಂಟ್. ನಾವು ಸ್ಟಾರ್ಚ್ಗಂತ ಅಷ್ಟೇ ರೈಸ್ ಪೌಡರ್ ಯೂಸ್ ಮಾಡಿರೋದು. ಅಷ್ಟು ಬಿಟ್ಟರೆ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಇಸ್ ಮಿಲ್ಕ್ ಪೌಡರ್, ವೇ ಪ್ರೋಟೀನ್ ಅಂಡ್ ಎಗ್ ಪೌಡರ್. ಸೊ ಆಗಿರೋದ್ರಿಂದ ನಿಮಗೆ ಪಪ್ಪೀಸ್ ಬಲ್ಕಿನೆಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಅದಲ್ಲದೆ ನಮ್ಮಲ್ಲಿ ತುಂಬ ಪ್ರಿಸ್ಕ್ರಿಪ್ಷನ್ ಡಯಟ್ ಇದೆ, ಲೈಕ್ ರೀನಲ್ ಸಪೋರ್ಟು, ಹೆಪಾಟಿಕ್ ಆಗಿರ್ಬೋದು, ಅಲ್ಟ್ರಾ ಹೈಪೋಜೆನಿಕ್, ಗ್ಯಾಸ್ಟ್ರೋ, ಡರ್ಮಾ, ಈ ರಿಲೇಟೆಡ್ ಕೇಸಸ್ ಇದ್ದೀನಿ ಅಂದರೆ ಯೂಸ್ ಮಾಡ್ಬೋದು. ಇದಲ್ಲದೆ ಮೋಸ್ಟ್ ಅವೈಟೆಡ್ ಇಸ್ ಕಮ್ಸ್ ಅಂಡರ್ ಔಟ್ಡೋರ್ ಸ್ಪ್ರೇಸ್, 99 rupees. So 150 sprays will come. At 22 ml, 99 rupees, 150 sprays will come. Clean mouth ಸ್ಪ್ರೇ ಇದೆ ಅಲ್ವಾ ಸರ್? ಮೌತ್ ಸ್ಪ್ರೇ ಇದೆ, ಓರೋಫ್ರೆಶ್ ಇಸ್ ಅ ಮೌತ್ ಸ್ಪ್ರೇ. ಟಿಕನ್ ಫ್ಲೀ ರಿಪ್ಲೆಂಟ್ ಸ್ಪ್ರೇ, ಮೈಸೂಟಿಕ್ಸ್ ಇದೆ, ಬಾಡಿ ಫ್ಲೇಸಸ್ ಫಾರ್ ಪಾಕೆಟ್ ಫಾರ್ ಪೆಟ್ಸ್, ಕ್ಲೀನ್ ಪಾಸ್ ಇದೆ, ಪಾವ್ ಕ್ಲೀನರ್ ಇದೆ. ಇದಲ್ಲದೆ ಹೊಸದಾಗಿ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಆಂಟಿಮೇಟಿಂಗ್ ಅಂತೇಳಿ ಫೀಮೇಲ್ ಡಾಗಿಗೆ, ಅಂದ್ರೆ ಮೇಲ್ ರಿಪ್ಲೆಂಟ್ ಸ್ಪ್ರೇ ಅಂತೇಳಿ. ಲೈಕ್ ಈಗ ಫೀಮೇಲ್ ಸೀಟಿಗೆ ಬಂದಾಗ ತುಂಬ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಇದನ್ನ ಸ್ಪ್ರೇ ಮಾಡೋದ್ರಿಂದ ಪೆಟ್ ಪೇರೆಂಟ್ಗೆ ಅನ್ವಾಂಟೆಡ್ ಸ್ಮೆಲ್ ಬರೋದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ. ಸರ್ ಹಾಯ್ ಸರ್. ಹಾಯ್ ಸರ್, ನಿಮ್ಮ ಹೆಸರು? ನಾನು ಪ್ರದೀಪ್ ಬ್ಯಾಂಗ್ಳೂರ್. ಸರ್, ಇದು ಆರ್ಗನೈಸ್ ಮಾಡಿರೋಂಥ ಮೋಟೋ ಇದು ಪೆಟ್ ಫೆಡ್ ಅಂತ. ಇದು CCI ಕಡೆಯಿಂದ ಇಂಟರ್ನ್ಯಾಷನಲ್ ಕ್ಯಾಟ್ ಶೋ ನಡೀತಾ ಇದೆ. ಏನು ಅಂದರೆ ಡಿಫ್ರೆಂಟ್ ಬ್ರೀಡ್ಸ್ ಆಫ್ ಕ್ಯಾಟ್ ಇರುತ್ತೆ, ಅದು ಹೆಂಗೆ ನೋಡ್ಕೋಬೇಕು, ಯಾವ ಥರ ನೋಡ್ಕೋಬೇಕು, ಗ್ರೂಮಿಂಗು, ಅದರ ಹೆಲ್ತು, ವೆಲ್ಫೇರ್. ಸೊ ಅದನ್ನು ಒಂದು ಸ್ವಲ್ಪ ಎಜುಕೇಟ್ ಮಾಡಿ ಆಮೇಲೆ ಜನರಿಗೆ ಅವೇರ್ನೆಸ್ ಪೇಪರ್ ಇದರಲ್ಲೂ ಮುಖ್ಯನಾ ಸರ್? ಇವಾಗ ನಮ್ಮ ಡಾಗ್ಸ್ ಅಲ್ಲಿ KCI ಇದೆ, ಅದೇ ರೀತಿ ಇದರಲ್ಲಿ ಯಾವ ತರ ಇದೆ ಸರ್? ಇದರಲ್ಲೂ ಪೇಪರ್ಸ್ ಇರುತ್ತೆ, ಮೈಕ್ರೋಚಿಪ್ಪಿಂಗ್ ಇರುತ್ತೆ. ಯಾಕೆ ಅಂದರೆ ಗೊತ್ತಾಗಬೇಕಲ್ಲ ಯಾವುದು ಪೆಡಿಗ್ರಿ ಇದೆ, ಎಲ್ಲಿಂದ ಬಂತು, ಅಪ್ಪ ಅಮ್ಮ ಯಾರು, ಇದು ಇನ್ಬ್ರೀಡಿಂಗ್ ಆಗಬಾರ್ದು. ಇನ್ಬ್ರೀಡಿಂಗ್ ಆಗಬಾರ್ದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಜೆನೆಟಿಕಲ್ ಡಿಸೀಸಸ್ ಇರುತ್ತೆ, ಅದನ್ನು ಕರ್ಟೇಲ್ ಮಾಡಬೇಕು. ನೀವು ಇನ್ಬ್ರೀಡ್ ಮಾಡಿದ್ರೆ ಅಥವಾ ನೀವು ಒಂದು ಜೆನೆಟಿಕ್ ಆಗಿ ಡಿಫಾಲ್ಟ್ ಆಗಿರೋ ಕ್ಯಾಟ್ನ ನೀವು ಬ್ರೀಡ್ ಮಾಡಿದ್ರೆ ಕಿಟನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಸ್ ಆಗಲಿ ಅದಾಗತ್ತೆ. ಕೆಲವು ಕ್ಯಾಟ್ಗಳು ಎಗ್ರೆಸಿವ್ ಆಗಿರ್ಬೋದು ಅಥವಾ ಫಿಸಿಕಲ್ ಡಿಫಾರ್ಮಿಟಿ ಆಗಿರ್ಬೋದು. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಸೊ ನಿಮಗೆ ಗೊತ್ತಿದ್ರೆ ಯಾರು, ಯಾವ ಲೀನಿಯೇಜು, ಯಾವ ಕ್ಯಾಟು, ಇದು ಈಸಿ ಆಗುತ್ತೆ, ಅದನ್ನು ಟ್ರೀಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಸರ್, ನಾನು ಕೇಳಿದ್ದೀನಿ ನೀವು ಇಂಟರ್ನ್ಯಾಷನಲ್ ಕೂಡ ಇದು ಮಾಡಿದ್ದೀರಾ ಅಂತ. ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ನಾನು ಮೋಸ್ಟ್ಲಿ ಯುರೋಪಲ್ಲಿ ಮಾಡಿದ್ದೀನಿ. ಸೊ ಲಾಸ್ಟ್ ಇಯರು ಜರ್ಮನಿಲಿ ಇಂಟರ್ನ್ಯಾಷನಲ್ ಕ್ಯಾಟ್ ಶೋ ಆಯಿತು. ಸೊ ಐ ವಾಸ್ ದಿ ಓನ್ಲಿ ಇಂಡಿಯನ್ ಟು ರೆಪ್ರೆಸೆಂಟ್ ದ ಕಂಟ್ರಿ ಆ್ಯಂಡ್ ಜಡ್ಜ್ ದ ವರ್ಲ್ಡ್ ಕ್ಯಾಟ್ ಶೋ. ಹೆಮ್ಮೆ, ಇಂಡಿಯಾದ ಹೆಮ್ಮೆ ಸರ್. ಬೆಂಗಳೂರಿಂದ ಇನ್ನೂ ಹೆಮ್ಮೆ. ಹೌದು ಸರ್, ಕನ್ನಡದವ್ರು ಅದರಲ್ಲೂ. ಹೌದು, ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು, ಒಳ್ಳೆ ಎಕ್ಸ್ಪೋಜರು ಇತ್ತು. ಇಂಡಿಯನ್ ರೆಪ್ರೆಸೆಂಟ್ ಮಾಡೋ ಒಂದು ಅವಕಾಶನೂ ಸಿಕ್ತು. ಡಿಫ್ರೆಂಟ್ ಬ್ರೀಡ್ಸ್ ಇಲ್ಲಿಗಿನ ಚೆನ್ನಾಗಿತ್ತ ಸರ್? ಅಲ್ಲೇ ಸೇಮ್ ಇತ್ತು ಅಂದರೆ ಅಲ್ಲಿ ಒಂದು 5,000 ಕ್ಯಾಟ್ಸ್ ಬರುತ್ತೆ, ಅರೌಂಡ್ 100ಗಿಂತ ಜಾಸ್ತಿ ಬ್ರೀಡ್ಸ್ ಬರ್ತಾರೆ. ಆಮೇಲೆ ಅದೆಲ್ಲ ವಿದೇಶಗಳಿಂದ ಬರುತ್ತೆ. ಅಟ್ಲೀಸ್ಟ್ ಒಂದು 30 ಕಂಟ್ರೀಸಿಂದ ಕ್ಯಾಟ್ಸ್ಗಳು ಬಂದಿತ್ತು, ಡಿಫ್ರೆಂಟ್ ಕಂಟ್ರೀಸಿಂದ. ಸೊ ಅದಕ್ಕೆ ಡಿಫ್ರೆಂಟ್ ಕಂಟ್ರೀಸ್ 30 ಕಂಟ್ರೀಸಿಂದ ಜಡ್ಜಸ್ನು ಕರೆದಿದ್ರು ಅವರು. ಸೊ ಇಂಡಿಯಾದಿಂದ ನಾನು ಹೋಗಿದ್ದೆ. ಇನ್ ಟರ್ಮ್ಸ್ ಆಫ್ ಕ್ಯಾಟ್ಸ್ ಅವ್ರಿಗೆ ಅವೇರ್ನೆಸ್ ಜಾಸ್ತಿ ಇದೆ. ಮತ್ತೆ ಅಲ್ಲಿ 100 ಬ್ರೀಡ್ಸ್ಗಳಿರುತ್ತೆ, ಅದನ್ನು ಡೆವಲಪ್ ಮಾಡ್ತಾರೆ, ಅದನ್ನು
ಹೇಗೆ ಸೈಂಟಿಫಿಕಲಿ ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ಮೇನ್ ಡೆವಲಪ್ ಆಗಿ ರ್ಯಾಗ್ಡಾಲು ಪರ್ಷಿಯನ್ನು ಮೇನ್ ಕೂನ್ ಅಷ್ಟೇ ಅಲ್ವಾ ಸರ್? ಹೌದು. ಬೆಂಗಾಲ್ ಕ್ಯಾಟ್. ಇದು ನಿಮ್ಮ ಕ್ವೆಶ್ಚನ್ ಅಲ್ಲೂ ಒಂದು ಇದಿದೆ. ಹಾ. ನಮ್ದೇ ಆದ ಒಂದು ಇದೆ, ಇಂಡಿಯನ್ ಶಾರ್ಟ್ ಹೇರ್ ಅಂತ ಬರುತ್ತೆ. ಹೌದು. ನಾವೇನು ಏನೋ ಜಂಗ್ಲಿ ಅಥವಾ ಬೀದಿ, ಅದು ಆಕ್ಚುಲಿ ಒಂದು ಬ್ರೀಡ್. ಅದನ್ನ ಯಾರು recognize ಮಾಡಲ್ಲ. ಅದೇ ಒಂದು ಮೇನ್ ಡಿಫ್ರೆನ್ಸ್ ನಾವು ಯುರೋಪಲ್ಲಿ ಮತ್ತೆ ಇಂಡಿಯಾಲ್ ನೋಡೋದಂದ್ರೆ, ಅಲ್ಲಿ ಅವ್ರ ಕಂಟ್ರಿ ನಾಯಿಗಳಾಗ್ಲಿ ಬೆಕ್ಗಳಾಗ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಅದನ್ನ ಡೆವಲಪ್ ಮಾಡ್ತಾರೆ, ಅದರಲ್ಲೊಂದು ಪ್ರೈಡ್ ಇದೆ. ನಮ್ಮಲ್ಲಿ ಅದನ್ನ ಒಂಥರ ಇದನ್ನ ನೋಡ್ತೀವಿ. ಹೌದು. ಸೊ ಅದು ನಮ್ಮಲ್ಲಿ ಕಾಣಿಸತ್ತಲ್ಲ, ಇದು ಶಾರ್ಟ್ ಹೇರ್, ಇದು ಬಿಲ್ಲಿ, ಇದು ಕ್ಯಾಟ್ಸ್ ಅಂತ. ಫಾರಿನರ್ಸ್ ಅದನ್ನ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ಅದೊಂಥರ ಡಿಫ್ರೆಂಟ್ ಆಗಿದೆ, ಅದೊಂಥರ ಹೆಲ್ತಿ ಕೂಡ ಇದೆ, ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನು ಒಂದು ರೆಕಗ್ನೈಸ್ ಮಾಡಿ, ಆಯ್ತಾ, ಎಲ್ಲ ಬರೀ ಫಾರಿನ್ ಬ್ರೀಡ್ಸೇ ಹೋಗಬೇಡಿ, ಇಂಡಿಯನ್ ಬ್ರೀಡು ಆ್ಯಕ್ಚುಲಿ ವರ್ಲ್ಡ್ ಕ್ಲಾಸ್ ಮಟ್ಟಿಗಿದೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಸರ್ ಆಯ್ತು ಸರ್. ಹಲೋ ಸರ್ ಯಾವ್ದು ಸರ್ ಇದು ಬ್ರೀಡು? ಇದು ಮೇನ್ ಕೂನ್. ಹಾಂ, ಎಷ್ಟು ವರ್ಷ ಸರ್ ಇದಕ್ಕೆ? 1 year. 1 year ಆಯ್ತು. ತುಂಬ ಟಯರ್ಡ್ ಆಗಿರಂಗಿದೆ. ಟ್ರಾವೆಲ್ ಪರವಾಗಿಲ್ಲ, ಕೆಳಗಡೆನೇ ಬಿಡಿ. ಏನು ಸರ್ ಇದ್ರ ಹೆಸರು? ವೀರ. ಓ, ಏನೇ ಅದು ಪಾರ್ಟಿಸಿಪೇಟ್ ಮಾಡಿದೆ ಸರ್ ಇದು? ಸೊ ಇನಿಮೇಲ್ ದ ಶೋ ಆರಾಮ್ ಸರ್. ಪಾರ್ಟಿಸಿಪೆಂಟ್ಸ್ ಆರ್ ಸ್ಟಿಲ್ ದಿಸ್ ಫಸ್ಟ್ ಟೈಮ್ ಸರ್? ಕೊಚ್ಚಿನ್ ಶೋ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದೆ. ಓಕೆ. ಅப்புறம் ಈರೋಡ್ಲಿ ಒಂದು ಶೋ ಇದೆ, ಅದಲ್ಲಿ ವಿನ್ ಮಾಡಿದೆ ಫಸ್ಟ್, ಮೇನ್ ಕೂನಲ್ಲಿ ಫಸ್ಟ್. ಇಸ್ ದಿಸ್ ಅಗ್ರೆಸಿವ್ ಆರ್ ಫ್ರೆಂಡ್ಲಿ ಸರ್? ಸೊ ವೆರಿ ಫ್ರೆಂಡ್ಲಿ. ಸೊ ವಿ ಆ್ಯಕ್ಚುಲಿ ಟ್ರಾವೆಲಿಂಗ್ ಫ್ರಮ್ ಕೊಯಂಬತ್ತೂರ್. ಓಕೆ. ಸೊ ಲೈಕ್ ಇವರು ಕೊಯಂಬತ್ತೂರಿಂದ ಟ್ರಾವೆಲ್ ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ. ಸೊ ಅದರಿಂದ ಸ್ವಲ್ಪ ಈ ಥರ, ಇಲ್ಲಾಂದರೆ ನಾರ್ಮಲ್ ಆಗಿ ಹಗ್ ಮಾಡ್ಕೊಂಡು ಇಟ್ಕೊಂಡಿರೋರು ಆರಾಮಾಗಿ ಮಲ್ಕೊಂಡಿದೆ ನೋಡಿ. ಯಾವ ಥರ ಇದೆ ಕಾಲು ನೋಡಿ, ಕಾಲು. ಇದೊಂದೇ ನಾ ಬ್ರೋ ನಿಮ್ಮ ಹತ್ರ ಇರೋದು? ಇದು ಒಂದು 5 ಕ್ಯಾಟ್ ಇದೆ. ಓಕೆ. ಇನ್ನು ಅಲ್ಲಿ ಬೇರೆ ಇದೆ. ಸೊ 3 ಮೇನ್ ಕೂನ್, 2 ಬೆಂಗಾಲ್. ಸರ್ ಈ ಟೋಟಲ್ ಲೈಫ್ ಸ್ಪ್ಯಾನ್ 12 to 15 years. ಹೌ ಮಚ್ ವೆಯ್ಟ್ ಇಟ್ ವಿಲ್ ಗೇನ್ ಸರ್? So now he is around 7 and he is 1 year old. He just turned 1 year yesterday, and they keep growing till 5 years of age. They will grow up to 10 to 15 kgs. It is a low maintenance or high maintenance, sir? Maintenance, all long hair breeds, you need to groom. Okay, every day. There's nothing like special. So you have a normal domestic long hair, like some people call it as Persian, but they're not Persian, which you get for less than 10,000. Okay. They're domestic long hairs. Persians, actual Persians, it will cost you over 1 lakh. Over 1 lakh? Yeah. ಆ್ಯಕ್ಚುಲಿ ನಾವೇನು ಸಾಕ್ತಾ ಇದ್ದೀವಿ ಅದು ಪರ್ಷನ್ಸ್ ಅಲ್ಲ, ಅದು ಏನಂದರೆ ಡೊಮೆಸ್ಟಿಕ್ಕು. ಆ್ಯಕ್ಚುಲಿ ನಾವು ಪರ್ಷನ್ನೇ ಸಾಕಬೇಕು ಅಂತಂದರೆ 1 ಲಕ್ಷದ ಮೇಲೆ ಆಗುತ್ತೆ. ಖಂಡಿತ. ಹಾಂ. So these pet shops which you get for 10,000, they are like domestic long hairs. Okay. So they are not Persians. So they Domestic are like, long hairs. Yeah. They are like mix of breeds. They're not pure breed. They are like mix of. Sir, breeds. do you breed Persians also or ragdolls? I don't breed. I was breeding like 5 years before. Now I just breed pure breeds. Okay. So I'm doing Maine Coons and Bengals. So me and my friend. If anyone contact you, how can they contact? I can give you the card as well. I'll share you the card. You can share your number, sir. Yeah, I'll share my number as well. So my number is 9952587151. So your good I'm name? from Vendan Cat Boutique. I'm Harish from Coimbatore. Thank you, sir. Thank you. Sir, hi sir. Hi. Sir, which the cat breed, sir? So this is a Bengal basically. Okay. The color is seal mink. It's one of the quite rarest color in India. She's a female kitten, 5 months of age. The weight, sir? She's a kitten, right? Kitten. Yeah. She's How a much kitten. months, sir? How much? How many months, sir? She's 5 months old. 5 months old. Yeah, just 5 months old. This is the first show of her. Okay. That's She's why. participating for the first time in the shows. Sir, lifespan almost all. Like any other cats, like 14-15 years. Okay. Normal. Normal. Low maintenance or high maintenance, sir? So cats, all cats are always high maintenance. It's not about low maintenance. Comparatively, the coat is very short, so you can maintain it very easily. Comparing to other breeds like Maine Coon and Persians, you can maintain a Bengal much easier. But they are very playful. They are very naughty comparing to other breeds. Is the only color one? Oh no, we have another color also. Sir, show me, sir.
ಸರ್ He's also 5 months old. ಸೇಮ್ They are brothers and sisters. ಬ್ರದರ್ಸ್ They are ಆ್ಯಂಡ್ siblings. ಸಿಸ್ಟರ್ ಸಿಬ್ಲಿಂಗ್ಸ್ ಅಂತೆ ಅಣ್ಣ ತಂಗಿದ್ದೀರಿ ಇವರಿಬ್ರು. ಇದಕ್ಕೂ 5 ತಿಂಗಳು ಅದಕ್ಕೂ 5 ತಿಂಗಳು. ಇದೊಂದು ಪ್ಯಾಟ್ರನು ಅದೊಂದು ಪ್ಯಾಟ್ರನ್ ಕಲರ್ ಡಿಫ್ರೆಂಟ್ ಅಷ್ಟೇ. ಬೆಂಗಾಲ್ ಕ್ಯಾಟ್. ಥ್ಯಾಂಕ್ ಯು. Thank you. ಹಾಯ್ ಸರ್. ಹಾಯ್, ಸರ್ ಯಾವ ಬ್ರೀಡ್ ಸರ್ ಇದು? ಬೆಂಗಾಲ್ ಕ್ಯಾಟ್ ಅಂತೇಳಿ. ಎಲ್ಲಿಂದ ಸರ್ ಬಂದಿರೋದು ನೀವು? ನಾವು ಪಿಣಿಯಿಂದ ಬಂದಿದ್ದೀವಿ. ಪೀಣ್ಯ. ಓ, ಎಷ್ಟು ವರ್ಷದಿಂದ ಬ್ರೀಡ್ ಮಾಡ್ತಾ ಇದ್ದೀರಾ ಸರ್? ನಾವು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಇದು ಏನು ಪಾರ್ಟಿಸಿಪೇಟ್ ಮಾಡ್ಸೋಕೋ? ಪಾರ್ಟಿಸಿಪೇಟ್ ವಿನ್ನಿಂಗ್ ಆಯ್ತಾ ಸರ್? ಇನ್ನೂ ಇಲ್ಲ, ಇವಾಗ ಕರ್ಕೊಂಡು ಹೋಗ್ತೀವಿ. ಎಷ್ಟು ವರ್ಷ ಸರ್ ಇದಕ್ಕೆ? ಇದು 9 months ಓಲ್ಡ್. 9 months. ಇನ್ನ ಕಿಟನ್? ಹಾಂ. ಏನು ಸರ್ ಹೆಸರು? ರಾಣ ಅಂತ ಇಟ್ಟಿದ್ದೀವಿ. ರಾಣ ಅಗ್ರೆಸಿವ್ ಇದೆಯಾ? ಇಲ್ಲ, ಫುಲ್ ಫ್ರೆಂಡ್ಲಿ. ಫುಲ್ ಫ್ರೆಂಡ್ಲಿನಾ? ಓಕೆ, ನೋಡ್ಬೋದು ಯಾವ ಥರ ಇದೆ ಅಂತ. ರಾಣ. ಏನು ಮೇಂಟೆನೆನ್ಸ್ ಬರುತ್ತೆ ಸರ್ ಒಂದು ದಿನಕ್ಕೆ ನಿಮಗೆ? ನಮ್ಗೆ ಏನಿಲ್ಲ, ಡೈಲಿ ನಾನ್ ವೆಜ್ ಕೊಡ್ತೀವಿ. Daily ಫಿಶ್ ಕೊಡ್ತೀವಿ, ಡೈಲಿ ನೆಕ್ ಕೊಡ್ತೀವಿ, ಚಿಕನ್ ಲಿವರ್ ಕೊಡ್ತೀವಿ. ಏನಾದರೂ ನೆಸಸರಿ ಸಪ್ಲಿಮೆಂಟ್ಸ್ ಏನಾದರೂ ಕೊಡಬೇಕಾಗುತ್ತಾ? ಇಲ್ಲಾಂದರೆ ಸ್ಕಿನ್ ಆ್ಯಂಡ್ ಕೋಟ್ ಆ ಥರ ಏನಾದರೂ? ಹಾಂ, ಇದೆ, ಅದರದ್ದೇ ಇದೆ. ಮೈಬ್ಯೂಸ್ನೇ ಸಪ್ರೇಟ್ ಇದೆ. ಡೈಲಿ ಕೊಡ್ತೀರಾ ಸರ್? ಓಕೆ ಸರ್. ರಾಣ, ನಿಮ್ಮ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ನಂಬರ್ ಕೊಡ್ತೀನಿ, ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಂ, ಪರವಾಗಿಲ್ಲ. 9741495589. ಮೇನ್ ಇರೋದು ಡಾಗ್ಸ್ ಇರೋದು. ಈಗ ಕ್ಯಾಟನ್ನು ಶುರು ಈಗ ಕ್ಯಾಟ್ಸು ಸ್ಟಾರ್ಟ್ ಮಾಡವ್ರೆ, ಡಾಗ್ಸು ಕೂಡ ಇದೆ. ಇವ್ರ ಕೆನ್ನಲ್ನ ಈಗಲೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ವಿಸಿಟ್ ಮಾಡೋಣ, ನೋಡೋಣ. ಶೋರ್, ಖಂಡಿತ. ಥ್ಯಾಂಕ್ ಯು ಸರ್. ಹಲೋ, ನಿಮ್ಮ ಹೆಸರು ಸರ್? ಸೈಯದ್ ಜಾನ್ಸಿ ಕ್ಯಾಟ್ರಿಂಗ್. ಓಕೆ, ಎಷ್ಟು ಕ್ಯಾಟ್ಸ್ ತಂದಿದ್ದೀರಾ ಸರ್ ನೀವು ಇವತ್ತು? ಟೋಟಲ್ ನಮ್ಮ ಹತ್ರ 25 ಇದೆ. ಇವತ್ತು ಎಷ್ಟು ಪಾರ್ಟಿ? ಇವತ್ತೇ 9. ಇವತ್ತೇ 9. ಏನು ಸರ್ ಏಜ್ ಇದೆಯಲ್ಲ? ಏನು ಏಜ್ ಇದ್ರದ್ದು? ಅವ್ರಿಗೆ 1.5 year ಇದೆ. 1.5. ಇದು ಕಿಟನ್ 3.5 year. 3 months. ಇವೆಲ್ಲ 3 months. 3 months. ನೇಮ್ ಅವ್ರಿಗೆ ನಂಬೋಲೋಸ್ಕಾ. ಅಹಿ. ಓ, ಹಹಿ. ಅಗ್ರೆಸಿವ್ ಇಲ್ಲ ಅಲ್ವಾ ಸರ್? ಇಲ್ಲ, ಏನು ಅಗ್ರೆಸಿವ್ ಇಲ್ಲ. ಎಲ್ಲ ಸ್ಮೂತ್. ಇದು ಬ್ರೀಡ್ ಫುಲ್ ಫ್ರೆಂಡ್ಲಿ ಇದೆ. ಎಲ್ಲ ನಾರ್ಮಲ್ ಆಗಿ ಬೆಂಗಾಲ್ ನಾರ್ಮಲ್ ಟೆಂಪರ್ಮೆಂಟ್ ಪರ್ಸನ್ ಹತ್ರ ಇದೆ. ಪರ್ಸೆಂಟ್ ಸ್ವಲ್ಪ ಅಗ್ರೆಸಿವ್ ಸ್ಲೋಲಿ ಇದೆ. ಇದು ಸ್ಲೋ ಏನಿಲ್ವಾ, ಹೈಪರ್ ಆಕ್ಟಿವ್ ಇದೆಲ್ಲ. ನೋಡಿ ಯಾವ ಥರ ಕುಂತ್ಕೊಂತಿದೆ ಅಂತ. ಆರಾಮಾಗಿ ಕುಂತ್ಕೊಂತಿದೆ. ಸರಿ, ಥ್ಯಾಂಕ್ ಯು ಸರ್. ವೆಲ್ಕಮ್. ತುಂಬ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಮೇಲೆ ಅಟ್ಯಾಕ್ ಆಗೋದು, ಅನ್ವಾಂಟೆಡ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಅಂತೇಳಿ ನಾವು ಆ್ಯಂಟಿ ಮೀಟಿಂಗ್ ಅಂತೇಳಿ ಆ್ಯಂಟಿ ಮೇಲ್ ರಿಪ್ಲೆಂಟ್ ಸ್ಪ್ರೇನ ಲಾಂಚ್ ಮಾಡಿದ್ದೀವಿ. ಇದು ತುಂಬ ಒಳ್ಳೇದಿದೆ, ಯಾಕಂದರೆ 99 rupees. ನಿಮಗೂ ಗೊತ್ತಿದೆ, ಹೌದು, ಕಮ್ಮಿಗೆ ಯಾವುದು ಸಿಗಲ್ಲ. ಹಾಗಾಗಿ ತುಂಬ ವೈಡ್ ವೆರೈಟಿ ಪ್ರಾಡಕ್ಟ್ ಚೆನ್ನಾಗಿದೆ, ವೈಡ್ ರೇಂಜಸ್ ಇದೆ. ಸೊ ನೋಡ್ದಂಗೆ ಇದು ನರಿಶಿಂಗ್ ಆಯಿಲ್ ಇದೆ. ಇದರಲ್ಲಿ ಬೆಸ್ಟ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ನಾವು ಇದನ್ನು ಪೆಟ್ಸ್ಗೆ ಮಸಾಜ್ ಥರನೂ ಯೂಸ್ ಮಾಡ್ಬೋದು. ಇನ್ನೊಂದು ಏನಂತಂದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ನೀವು ಹಾಕಿ ಮಸಾಜ್ ಮಾಡೋದ್ರಿಂದ ಎಲ್ಲಿ ನಿಮಗೆ ಹೇರ್ ಗ್ರೋತ್ ಆಗಿರಲ್ವೋ ಅಲ್ಲಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ವಿಟಮಿನ್ ಇ ಮತ್ತು ವೀಟ್ ಜೆಮ್ ಆಯಿಲ್ ಇರೋದ್ರಿಂದ ಎಲ್ಲಿ ನಿಮಗೆ ಹೇರ್ಸ್ ಗ್ರೋತ್ ಆಗ್ತಾ ಇರಲ್ಲ, ಡೆಡ್ ಸೆಲ್ಸ್ ಇರುತ್ತೋ ಅಂಥ ಜಾಗದಲ್ಲಿ ಹೋಗಿ ಅಲ್ಲಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಥರ ಮಾಡಿ ಅಲ್ಲಿಂದ ನಿಮಗೆ ಹೇರ್ ಗ್ರೋತ್ ಆಗೋ ಥರ ಮಾಡುತ್ತೆ. ಸೊ ಹಾಗಾಗಿ ಇದು ನಿಮಗೆ 2-3 ಬೆನಿಫಿಟ್ಸ್ ಇದೆ ಇದರಲ್ಲಿ ತುಂಬ ಯೂಸ್ ಮಾಡೋದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಹಾಯ್ ಸರ್. ಹಾಯ್. ಇವಾಗ ಫಿಲಿಕ್ಸ್ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಪುರಿನಾ ಅವ್ರದ್ದು. ಹೌದು. ಸರ್ ಏನೇನಿದೆ ಸರ್ ನಿಮ್ಮ ಇದರಲ್ಲಿ? ಫಿಲಿಕ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 7 ಫ್ಲೇವರ್ಸ್ ಬರುತ್ತೆ. ಜೆಲ್ಲಿ ನಮಗೆ ಫಿಲಿಕ್ಸಲ್ಲಿ 2 ಆಪ್ಷನ್ ಇದೆ ನಿಮಗೆ. ಓಕೆ. ಒಂದು ಜೆಲ್ಲಿ ಬರುತ್ತೆ, ಇನ್ನೊಂದು ನ್ಯೂ ವೇರಿಯಂಟ್ ಬಂದಿದೆ. ಹಾಂ. ದಿಸ್ ಇಸ್ ಗ್ರೇವಿ ಲವರ್ ಅಂತ ಹೊಸದಾಗಿ ಲಾಂಚ್ ಆಗಿರೋದು ಇದು. ಓಕೆ. ಇದರಲ್ಲಿ 4 ಫ್ಲೇವರ್ ಲಾಂಚ್ ಆಗಿದೆ ಹೊಸದಾಗಿ. ಗ್ರೇವಿ ಬಂದು ನಿಮಗೆ ಚಿಕನ್ ಫ್ಲೇವರಲ್ಲಿ ಬರುತ್ತೆ, ಮತ್ತು ಟೂನಾ ಬರುತ್ತೆ, ಮತ್ತು ಮ್ಯಾಕ್ರಲ್ ಇದೆ, ಮತ್ತು ಸಾಲ್ಮನ್ ಇದೆ. ಓಕೆ. ರೀಸೆಂಟಾಗಿ ಲಾಂಚ್ ಆಗಿರೋದು ಲಾಸ್ಟ್ ಮಂತ್. ಇವೆಲ್ಲ ರೀಸೆಂಟ್? ಎಸ್. 1 month ಆಗಿಲ್ಲ ಇನ್ನು. 15 ಲಾಸ್ಟ್ ಟೈಮ್ ನಾವು ತೋರಿಸ್ದಾಗ ಇರಲಿಲ್ಲ. ಇದೆಲ್ಲ ಓಲ್ಡ್ ಫ್ಲೇವರ್ಸ್ ಇದೆಲ್ಲ ಜೆಲ್ಲಿ ಬೇಸ್ ಬರುತ್ತೆ. ಓಕೆ. ನಿಮಗೆ ಗ್ರೇವಿಯಲ್ಲಿ 60% ಲಿಕ್ವಿಡ್ ಕಂಟೆಂಟ್ ಇರುತ್ತೆ, ವಾಟ್ರಿ. ಯಾಕಂದರೆ ಈಗ ಸಮ್ಮರ್ ಬರೋದ್ರಿಂದ ಮೇಜರ್ಲಿ ಕ್ಯಾಟ್ಸ್ ಎಲ್ಲ ಲಿಕ್ವಿಡ್ ಕನ್ಸಪ್ಷನ್ ಜಾಸ್ತಿ ಮಾಡುತ್ತೆ. ಸೊ ಕ್ಯಾಟ್ಗೆ ಗ್ರೇವಿ ತುಂಬ ಇಷ್ಟ ಆಗುತ್ತೆ. ಇದಷ್ಟೇನಾ ಸರ್? ಇನ್ನು ಡ್ರೈ ಫುಡ್ ಯಾರು? ಡ್ರೈ ಫುಡ್ ಇದೆ ನಮ್ಮ ಹತ್ರ. ಫ್ರಿಸ್ಕೀಸ್ ಅಂತ ಡ್ರೈ ಫುಡ್ ಇದೆ. ಹಾಂ. ಫ್ರಿಸ್ಕೀಸ್ ಬಂದು ನಿಮಗೆ ನಂಬರ್ 1 ಕ್ಯಾಟ್ ಫುಡ್ ಇನ್ ದ ವರ್ಲ್ಡ್. ಓಕೆ. ಇದರಲ್ಲಿ ನಿಮಗೆ ಕಿಟನ್ ಬರುತ್ತೆ. ಕಿಟನ್ ವಿತ್ ಅಡಲ್ಟಲ್ಲಿ ಸೀ ಫುಡ್ ಸೆನ್ಸೇಷನ್ ಅಂತ ಮಿಕ್ಸ್ಡ್ ಫ್ಲೇವರ್ ಆಫ್ ಟೂನಾ, ಸಾಲ್ಮನ್, ಸ್ನ್ಯಾಪರ್, ಕ್ರ್ಯಾಬ್. ಬೇರೆ ನಿಮಗೆ ಕ್ಯಾಟ್ ಫುಡ್ಡಲ್ಲಿ ಹೋದರೆ ಸಿಂಗಲ್ ಫ್ಲೇವರ್ ಬರುತ್ತೆ. ನಮ್ಮಲ್ಲಿ ಒಂದೇ ಕ್ಯಾಟ್ ಫುಡ್ಡಲ್ಲಿ ಮಿಕ್ಸ್ಡ್ ಫ್ಲೇವರ್ ಥರ ಕೊಟ್ಟಿಲ್ಲ. ಡಿಫ್ರೆಂಟ್ ಲೈಕ್ ಇದರಲ್ಲಿ ನೋಡಿ ನಿಮಗೆ ಫ್ಲೇವರ್ ಆಫ್ ಮ್ಯಾಕ್ರಲ್, ಟೂನಾ, ಸಾಲ್ಮನ್, ಸಾರ್ಡಿನ್ ಎಲ್ಲ ಮಿಕ್ಸ್. ಮೇನ್ ಬೇಕಾಗಿರೋದು ಅವೇ. ಹೌದು, ಫಿಶ್. ಹೌದು, ಎಲ್ಲ ಕ್ಯಾಟ್ ಬಂದು ತುಂಬ ಫಿಶ್ ಲೈಕ್ ಮಾಡುತ್ತೆ. ಮತ್ತು ಇದು ಚಿಕನ್ ಬೇಸ್ ಬರುತ್ತೆ ಇದರಲ್ಲಿ.
ಫ್ಲೇವರ್ ಆಫ್ ಚಿಕನ್, ಟರ್ಕಿ, ಲ್ಯಾಮ್, ವೆಜಿಟೇಬಲ್. ಹಾಂ, ಇದೆಲ್ಲ ವೆಜ್. ಇದು ಎಸ್ಪೆಷಲಿ ಫಾರ್ ಇಂಡೋರ್ ಕ್ಯಾಟ್ಸ್ ಅಂತ. ಓಕೆ. ಮನೇಲಿ ಇದು ಮಾಡಿರ್ತಾರಲ್ಲ, ಇಂಡೋರ್ ಕ್ಯಾಟ್ಸ್ ಅಂತಲೇ ಮಾಡಿದ್ದೆ. ಇದರಲ್ಲಿ ನಿಮಗೆ ಎಸ್ಪೆಷಲಿ ಇದು ನೋ ಆರ್ಟಿಫಿಷಿಯಲ್ ಫ್ಲೇವರ್ಸು, ಆ್ಯಂಟಿ ಆಕ್ಸಿಡೆಂಟ್ ಆ್ಯಡ್ ಮಾಡಿರ್ತಾರೆ, ಮತ್ತು ಪ್ರೋಟೀನ್ ರಿಚ್ ಇರುತ್ತೆ, 100% ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇದು. ಏನು ಪ್ರೈಸ್ ಇರ್ಬೋದು ಸರ್ ಇದೆಲ್ಲ? ಇದು ನಿಮಗೆ 890ಗೆ 2.5 kg ಬರುತ್ತೆ. ಆಫರ್ ಎಲ್ಲ ಹೋಗಿ ಇನ್ನೂ ಕಡಿಮೆ ಸಿಗುತ್ತೆ ನಿಮಗೆ ಸ್ಟೋರ್ಸಲ್ಲಿ ಎಲ್ಲ ಕಡೆ. ಇದರಲ್ಲಿ ನ್ಯಾಚುರಲ್ ಫೈಬರ್ ಆ್ಯಡ್ ಮಾಡಿರೋದ್ರಿಂದ ಡೈಜೆಷನ್ ಸಿಸ್ಟಮ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಗಟ್ ಹೆಲ್ತ್ಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದು ಓಡರ್ ಬಾಕ್ಸಲ್ಲಿ ಸ್ಮೆಲ್ ಬರುತ್ತಲ್ಲ, ಯೂರಿನ್ ಟಾಯ್ಲೆಟ್ ಸ್ಮೆಲ್ ಎಲ್ಲ, ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಇದು. ಇದರಲ್ಲೇ ಎಲ್ಲ ಆಂಟಿ ಇದೈತೆ. ಹಾಂ, ಇಲ್ಲಿ ನೋಡಿ ಫೈಬರ್ ಆ್ಯಡ್ ಮಾಡಿರೋದ್ರಿಂದ ಇದೆಲ್ಲ ರೆಡ್ಯೂಸ್ ದ ಲಿಟರ್ ಬಾಕ್ಸ್ ಓಡರ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಿಮಗೆ 6 kg ಮಾಡಿ ಯಾರಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಹತ್ರ ಪ್ರೋ ಪ್ಲಾನು ಇದೆ ನಿಮಗೆ ಪ್ರೀಮಿಯಂ ಫುಡ್ಡಲ್ಲಿ. ಹಾಂ, ಪ್ರೋ ಪ್ಲಾನ್ ಬಂದು ನಿಮಗೆ ಸೂಪರ್ ಪ್ರೀಮಿಯಮಲ್ಲಿ ನಂಬರ್ 1 ಕ್ಯಾಟ್ ಫುಡ್ ಇನ್ ದ ವರ್ಲ್ಡ್. ಹಾಂ, ನಿಮಗೆ ಡಾಗ್ ಫುಡ್ಡಲ್ಲಿ ಹಾಂ. US, ಯುರೋಪ್, ಎನಿ ಅದರ್ ಕಂಟ್ರೀಸ್ ಹೋದರೆ ನೀವು ಅಲ್ಲೆಲ್ಲ ಇದೆ ಪಾಪ್ಯುಲರ್ ಬ್ರ್ಯಾಂಡ್ ಆಗಿರುತ್ತೆ. ನೋಡಿ ಮೇನ್ ಕೊಲೆಸ್ಟ್ರಾಮ್ ಅಂತಂದ್ರೆ ಕೊಲೆಸ್ಟ್ರಾಮ್ ಇವಾಗ ಬಂದು ಹಾಲು ಕುಡಿಸ್ಬೇಕಲ್ಲ ಮರಿ, ಮದರ್ ಮಿಲ್ಕ್ ಅಲ್ಲಿ ಅದಕ್ಕೋಸ್ಕರ ಅದಕ್ಕೆ ಆ್ಯಡ್ ಆಗಿರುತ್ತೆ. ಕೊಲೆಸ್ಟ್ರಾಮ್ ಬಂದು ಡೈಜೆಸ್ಟಿವ್ ಸಿಸ್ಟಮ್ಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್. ಮರಿಗಳಿಗೆ ಸ್ಟಾರ್ಟರ್ ಇದೆ. ಹೌದು, ಸ್ಟಾರ್ಟರ್ ಪ್ಯಾಕ್ ಇದು ಸ್ಟಾರ್ಟರ್ ಪ್ಯಾಕ್. ಇದು ಏನು ಪ್ರೈಸ್ ಸರ್ ಇದು? ಇದು 990 per 1 kg. ಓಕೆ, 1 kg 990 ಆಗುತ್ತೆ. ಪ್ರೀಮಿಯಂ ಫುಡ್ ಇದು. ಅದರಲ್ಲಿ 12 kg ಬರುತ್ತೆ ನಿಮಗೆ 9500 ಆಗುತ್ತೆ. ಹಾಂ, 9500. ಇದರಲ್ಲಿ EPA DHA ಆ್ಯಡ್ ಆಗಿರುತ್ತೆ. EPA DHA ಬಂದು ನಿಮಗೆ ಬ್ರೈನ್ ಡೆವಲಪ್ಮೆಂಟ್ ಮತ್ತು ವಿಷನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಸರ್. ಪಪ್ಪೀಸ್ ಹೆಲ್ತ್ ಗ್ರೋತ್ ಎಲ್ಲ ಚೆನ್ನಾಗಿರುತ್ತೆ. ಆಪ್ಟಿಮಮ್ ಗ್ರೋತ್, ನಿಮ್ಗೆ ಬೇರೆ ಥರ ಬಲ್ಕೆ ಬರಲ್ಲ. ಆಪ್ಟಿಮಮ್ ಗ್ರೋತ್, ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇರುತ್ತೆ. ಇವೆಲ್ಲ ಸೇಮ್ ಪ್ರೀಮಿಯಂ ಎಲ್ಲ ಪ್ರೀಮಿಯಂ. ಇದರಲ್ಲೂ ಕೂಡ ಡ್ರೈ ಎಕಾನಮಿ ಬರುತ್ತೆ. ಎಕಾನಮಿ ಬ್ರ್ಯಾಂಡಲ್ಲಿ ನಿಮಗೆ ಸೂಪರ್ ಕೋಟ್ ಅಂತ ಬರುತ್ತೆ. ಸೂಪರ್ ಕೋಟ್ ಇದೆಲ್ಲ ನೋಡಿರ್ತೀರಾ? ಇದೆಲ್ಲ ಕಾಮನ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.